7,564 ಕೋಟಿ ನಮ್ಮ ರಾಜ್ಯದ ರೈಲ್ವೇಸ್ಗೆ ಈ ವರ್ಷ ಅಲಾಟ್ ಆಗಿರೋ ಹಣ. ಇದರಲ್ಲಿ ಪ್ರಪೋಸ್ ಹಾಗೂ ಎಕ್ಸಿಸ್ಟಿಂಗ್ ರೂಟ್ಸ್ಗೆ ಎಷ್ಟು ಅಲಾಟ್ ಆಗಿದೆ ಅಂತ ನೋಡೋಣ. ಗದಗಿಂದ ವಾಡಿಗೆ 549.45 ಕೋಟಿ ಅಲೋಕೇಟ್ ಆಗಿದೆ. ಈ ಹೊಸ ಪ್ರಪೋಸ್ಡ್ ಲೈನ್ ಒಟ್ಟು 257 ಕಿಲೋಮೀಟರ್ ಇದೆ. ಹಳೆ ಲೈನ್ ಗದಗ್, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ ಮತ್ತೆ ಯಾದಗಿರಿ ಮೇಲೆ ಸುತ್ತಾಗ್ತಿತ್ತು. ಈ ಹೊಸ ಲೈನ್ ಇಂದ ಟೈಮ್ ಹಾಗೂ ಡಿಸ್ಟೆನ್ಸ್ ಎರಡು ಕಮ್ಮಿ ಮಾಡುತ್ತೆ. ಹಳೆ ರೈಲ್ವೆ ಲೈನ್ 418 ಕಿಲೋಮೀಟರ್ ಆಗುತ್ತೆ. ಹೊಸ ಲೈನ್ 217 ಕಿಲೋಮೀಟರ್ಗೆ ಕಮ್ಮಿ ಆಗುತ್ತೆ. ಇದರಲ್ಲಿ 18 ಮೇಜರ್ ಬ್ರಿಡ್ಜ್, 48 ಮೈನರ್ ಬ್ರಿಡ್ಜ್, 25 ರೋಡ್ ಅಂಡರ್ ಬ್ರಿಡ್ಜ್, 1 ರೋಡ್ ಓವರ್ ಬ್ರಿಡ್ಜ್ ಕೂಡ ಇದೆ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ರೈಲ್ವೆ ಲೈನ್ಗೆ 549.45 ಕೋಟಿ. ನಾವು ತುಮಕೂರಿಂದ ದಾವಣಗೆರೆಗೆ ರೈಲ್ವೆ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಅರಸೀಕೆರೆ ಜಂಕ್ಷನ್ ಮೇಲೆ ದಾವಣಗೆರೆಗೆ ರೀಚ್ ಆಗ್ಬೇಕು. ಹೊಸ ರೂಟ್ ಚಿತ್ರದುರ್ಗದ ಮೇಲೆ ಹೋಗ್ತಿದೆ. ಇಲ್ಲಿ ಕೂಡ 5 ಮೇಜರ್ ಬ್ರಿಡ್ಜ್, 18 ಮೈನರ್ ಬ್ರಿಡ್ಜ್, 23 ರೋಡ್ ಅಂಡರ್ ಬ್ರಿಡ್ಜ್, 7 ರೋಡ್ ಓವರ್ ಬ್ರಿಡ್ಜ್, 1 ಫುಟ್ ಓವರ್ ಬ್ರಿಡ್ಜ್, 1 ಪೆಡೆಸ್ಟ್ರಿಯನ್ ಸಬ್ವೆ ಇನ್ಕ್ಲೂಡೆಡ್ ಇರುತ್ತೆ. ರಾಯದುರ್ಗದಿಂದ ತುಮಕೂರಿಗೆ 434.85 ಕೋಟಿ. ಚಿತ್ರದುರ್ಗದ ಮೇಲೆ ಆಲ್ರೆಡಿ ಒಂದು ಹೊಸ ರೈಲ್ವೆ ರೂಟ್ ಬರೋದ್ರಿಂದ ಅಲ್ಲಿಂದ ರಾಯದುರ್ಗಕ್ಕೆ ಇನ್ನೊಂದು ಕನೆಕ್ಟಿಂಗ್ ಪಾಯಿಂಟ್ ಆಗ್ತಿದೆ. ಇದು ಕಲ್ಯಾಣದುರ್ಗ ಮಾರ್ಗದ ಮೇಲೆ ಹೋಗೋದ್ರಿಂದ ಕರ್ನಾಟಕ ಹಾಗೂ ಆಂಧ್ರದ ಮಧ್ಯೆ ಇರೋ ಮೊಬಿಲಿಟಿ ಇನ್ನ ಜಾಸ್ತಿ ಆಗುತ್ತೆ. ಬಾಗಲಕೋಟೆಯಿಂದ ಕುಡಚಿಗೆ 428 ಕೋಟಿ. ಈಗ ನಿಮಗೆ 2 ರೈಲ್ವೆ ರೂಟ್ ನ ಡಿಸ್ಪ್ಲೇ ಮಾಡ್ತೀವಿ. ಒಂದು ಮಹಾರಾಷ್ಟ್ರದಿಂದ ಬೆಳಗಾಂಗೆ ಹೋಗೋದು, ಇನ್ನೊಂದು ಮಹಾರಾಷ್ಟ್ರದಿಂದ ಗದಗ್ಗೆ ಕನೆಕ್ಟ್ ಮಾಡೋದು. ಈ 2 ರೂಟ್ ಮಧ್ಯೆ ಗ್ಯಾಪ್ ನ ಕವರ್ ಮಾಡಕ್ಕೆ ಈ ಹೊಸ ರೈಲ್ವೆ ರೂಟ್ ಬ್ರಿಡ್ಜ್ ತರ ಅಂತಾನೆ ಹೇಳ್ಬೋದು. ಇದು ಒಟ್ಟು 142 ಕಿಲೋಮೀಟರ್ ಬರುತ್ತೆ. ಇಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಬ್ರಿಡ್ಜ್, 1 ಮೇಜರ್ ಬ್ರಿಡ್ಜ್, 38 ಮೈನರ್ ಬ್ರಿಡ್ಜ್, 22 ರೋಡ್ ಅಂಡರ್ ಬ್ರಿಡ್ಜ್, 6 ರೋಡ್ ಓವರ್ ಬ್ರಿಡ್ಜ್ ಬರುತ್ತೆ. ಹೊಸಪೇಟೆಯಿಂದ ವಾಸ್ಕೋಡಗಾಮಗೆ 413.73 ಕೋಟಿ ಅಲೋಕೇಟ್ ಆಗಿದೆ. ಈ ರೂಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಮತ್ತೆ ಇಷ್ಟು ದುಡ್ಡು ಇಲ್ಲಿ ಯಾಕೆ ಅಲಾಟ್ ಆಗಿರ್ಬೋದು? ಸೊ ಬಜೆಟ್ ರೈಲ್ವೆ ಲೈನ್ಗೆ ಅಲಾಟ್ ಆಗ್ತಾ ಇದೆ ಅಂದ್ರೆ ಬರೀ ಹೊಸ ಕನೆಕ್ಟಿವಿಟಿಗೆ ಮಾತ್ರ ಇರಲ್ಲ, ಬೇರೆ ಬೇರೆ ಕಾರಣಗಳಿಗೂ ಇರುತ್ತೆ. ಯಾವ್ದಿರ್ಬೋದು? ಎಲೆಕ್ಟ್ರಿಫಿಕೇಶನ್, ಅಡಿಷನಲ್ ಟ್ರ್ಯಾಕ್ಸ್, ರೈಲ್ವೆ ಸ್ಟೇಷನ್ ಅಪ್ಡೇಟ್ಸ್, ಸಿಗ್ನಲಿಂಗ್, ಟೆಲಿಕಮ್ಯುನಿಕೇಶನ್, ಬ್ರಿಡ್ಜ್ ವರ್ಕ್, ಇಷ್ಟರಲ್ಲಿ ಯಾವುದೋ ಕೆಲಸ ಇರ್ಬೋದು. ಉದಾಹರಣೆಗೆ ನೀವು ಬೆಂಗಳೂರು ಟು KR ಪುರಂ ಕ್ವಾಡ್ರಪುಲಿಂಗ್ ತಗೊಂಡ್ರೆ ಅಂದ್ರೆ ಇನ್ನು 4 ಟ್ರ್ಯಾಕ್ ಹಾಕಕ್ಕೆ 354 ಕೋಟಿ ಅಲೋಕೇಟ್ ಆಗಿದೆ. ಹೊಟ್ಟಗಿಯಿಂದ ಗದಗ್ 401 ಕೋಟಿ ಅಲೋಕೇಟ್ ಆಗಿದೆ. ಇದು ಎಕ್ಸಿಸ್ಟಿಂಗ್ ರೈಲ್ವೆ ರೂಟ್. ಬೈಯಪ್ಪನಹಳ್ಳಿಯಿಂದ ಹೊಸೂರಿಗೆ 223 ಕೋಟಿ ಅಲೋಕೇಟ್ ಆಗಿದೆ. ಯಶವಂತಪುರದಿಂದ ಚನ್ನಸಂದ್ರ 178 ಕೋಟಿ. ಕೆಲ ಚಿಕ್ಕ ಚಿಕ್ಕ ಫಂಡ್ಸ್ ಅಲೋಕೇಟ್ ಆಗಿದೆ. ರಾಮನಗರದಿಂದ ಮೈಸೂರು, ಧಾರವಾಡ ಎಲೆಕ್ಟ್ರಿಫಿಕೇಶನ್ಗೆ 8.54 ಕೋಟಿ. ಮಾರಿಕುಪ್ಪಂನಿಂದ ಕುಪ್ಪಂಗೆ 25.62 ಕೋಟಿ. ಹಾಸನದಿಂದ ಬೆಂಗಳೂರು 15 ಕೋಟಿ. ಅರಸೀಕೆರೆಯಿಂದ ತುಮಕೂರು 13 ಕೋಟಿ. ಈಗ ಗೊತ್ತಾಯ್ತಾ ಮೊದಲು ಯಾಕೆ ರೈಲ್ವೆ ಬಜೆಟ್ನ ಸಪ್ರೇಟ್ ಆಗಿ ಇಡ್ತಿದ್ರು ಅಂತ. ನಮ್ಮ ಇಂಡಿಯನ್ ರೈಲ್ವೇಸ್ಗೆ ಅಷ್ಟು ಮಹತ್ವ ಇತ್ತು. ನಮ್ಮ ಇಂಡಿಯನ್ ರೈಲ್ವೇಸ್ ಹೆಚ್ಚು ಕನೆಕ್ಟಿವಿಟಿ ಕೊಡುತ್ತೆ. ಈ ರೀತಿ ಕನೆಕ್ಟಿವಿಟಿ ನಮ್ಮ ಮೊಬಿಲಿಟಿ ಜಾಸ್ತಿ ಮಾಡುತ್ತೆ. ಜನರಿಗೆ ಅಗ್ಗದ ಬೆಲೆಯಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡಕ್ಕೆ ಸಹಾಯ ಮಾಡುತ್ತೆ. ಸರಕು ಸಾಗಣೆಗೂ ಸಹಾಯ ಮಾಡುತ್ತೆ. ಇದರಿಂದ ಲಾಜಿಸ್ಟಿಕ್ಸ್ ಕಾಸ್ಟ್ ಕಮ್ಮಿ ಆಗುತ್ತೆ. ಇದರ ಮೇಲೆ ಯಾಕೆ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾ ಡಿಸ್ಕಷನ್ ಮಾಡಲ್ಲ ಗೊತ್ತಿಲ್ಲ. ನಾವು ಯಾವುದನ್ನ ಹೆಚ್ಚು ಪಬ್ಲಿಕ್ ಡೊಮೇನ್ಗೆ ಡಿಸ್ಕಷನ್ಗೆ ತರ್ತೀವೋ ಅದರ ಮೇಲೆ ಸರ್ಕಾರ ಹೆಚ್ಚು ಚಿಂತೆ ಮಾಡುತ್ತೆ. ಬಜೆಟ್ ಬರೋಕ್ಕೂ ಮುಂಚೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ನ ಮದರ್ ಟ್ಯಾಕ್ಸೇಸ ಅಂತ ಇದ್ರು. ಈಗ ಅದೇ ಫೈನಾನ್ಸ್ ಮಿನಿಸ್ಟರ್ನ ನ್ಯಾಷನಲ್ ಕ್ರಶ್ 2025 ಅಂತ ಬಿರುದು ಕೊಟ್ಟಿದ್ದಾರೆ. ಯಾಕೆ? ಕೆಲವರು ಹೇಳ್ತಾರೆ ಜನರ ಪ್ರೆಷರ್ಗೆ ಬಿದ್ದು ಸ್ಯಾಲ್ರಿ ಎಲ್ಲ ಕಮ್ಮಿ ಮಾಡಿದ್ರು ಅಂತ. ಕೆಲವರು ಹೇಳ್ತಾರೆ ಇಲ್ಲ, ಜನರ ಮಾತನ್ನ ಕೇಳಿಸ್ಕೊಂಡು ಮಧ್ಯಮ ವರ್ಗಕ್ಕೆ ದೊಡ್ಡ ರಿಲೀಫ್ ಕೊಟ್ಟಿದ್ದಾರೆ ಅಂತ. ಎರಡೂ ಸರಿ ಇರ್ಬೋದು, ಆದ್ರೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ಗೆ ಈ ಕ್ರೆಡಿಟ್ ಕೊಡ್ಲೇಬೇಕು. ಆದ್ರೆ ನಮ್ಮ ರಾಜ್ಯದ ವಿಚಾರವಾಗಿ ಇನ್ನಷ್ಟು ಕಾಳಜಿ ವಹಿಸಬೇಕು. ಇದು ಯಾವಾಗ ಸಾಧ್ಯ ಆಗುತ್ತೆ? ನಾವು ಯಾವಾಗ ಇದರ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡ್ತೀವೋ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ದುಡ್ಡು ಹಾಕಬೇಕು ಅಂತ ಯಾವಾಗ ಜಾಸ್ತಿ ಪ್ರೆಷರ್ ಕೊಡ್ತೀವೋ ಆವಾಗ ಸರ್ಕಾರನು ಇದ್ರ ಬಗ್ಗೆ ಚಿಂತೆ ಮಾಡುತ್ತೆ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್, ಸಿ.